ಈಗ ನಾವು ಮೊದಲು ಕೇಳ್ತಾ ಇದ್ವಿ, ಒಂದು ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟ್ ಬರುತ್ತೆ ಅಂತಂದು. ಅದು ಇಡೀ ವಿಶ್ವವೇ ಒಂದು ಚಿಕ್ಕ ಹಳ್ಳಿಯಾಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥದ್ದು. ಅದು ಈಗ ಕನಸಾಗುವುದಿಲ್ಲ, ನನಸಾಗಿದೆ. ಆ ಒಂದು ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟ್ ಇರುವಂಥ ಒಂದು ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ. ವಿಶ್ವದ ಯಾವುದೇ ಒಂದು ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ಯಾವುದೇ ಒಂದು ಭಾಗಕ್ಕೆ, ಇವನ್ ಹಳ್ಳಿಗಳಲ್ಲಿ, ಕುಗ್ರಾಮಗಳಲ್ಲಿ ಯಾವುದೋ ಒಂದು ಸಣ್ಣ ಮನೆ ಇದೆ ಅಂತಂದ್ರೂ ಅಲ್ಲಿಗೂ ಕೂಡ ತಲುಪಿಸುವಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಈ ರೀತಿ ಎಜುಕೇಷನ್ ಎಕ್ಸ್ಪೋಗಳ ಉಪಯೋಗವನ್ನು ಹೆಚ್ಚೆಚ್ಚು ಪಡ್ಕೋಬೇಕು. ಮತ್ತು ಈ ಥರ ಎಜುಕೇಷನ್ ಎಕ್ಸ್ಪೋಗಳಲ್ಲಿ ಇನ್ನು ಹೆಚ್ಚು ಬೇರೆ ಬೇರೆ ಸಂಸ್ಥೆಗಳು ಭಾಗವಹಿಸಬೇಕು. ಇದು ನನಗೆ ಗೊತ್ತಿಲ್ಲ, ಕೇವಲ ಡಿಗ್ರಿ ಆ್ಯಂಡ್ ಅಬೋ ಇರೋರಿಗೆ ನಾನು ಇನ್ವೈಟ್ ಮಾಡಿದ್ರೇನು. ಇವತ್ತಿನ ದಿನಮಾನಗಳಲ್ಲಿ PU ಎಜುಕೇಷನ್ ಏನಿದೆ ಅದು ತುಂಬ ಮುಖ್ಯ ಆಗಿದೆ. PU ಎಜುಕೇಷನ್ ಕೊಡ್ತಿರುವಂಥದ್ದು ಭಾಳಷ್ಟು ಸಂಸ್ಥೆಗಳಿದ್ದಾವೆ, ಭಾಳಷ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರುವಂಥ ಸಂಸ್ಥೆಗಳಿದ್ದಾವೆ. ಸೊ ಆ ಸಂಸ್ಥೆಗಳಲ್ಲಿ ಫೀಸ್ ಎಷ್ಟಿರುತ್ತೆ, ಅಡ್ಮಿಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ಕೂಡ ಮಾಹಿತಿ ಈಗಿನ ಪೋಷಕರಿಗೆ ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಎಜುಕೇಷನ್ ಎಕ್ಸ್ಪೋ ಮಾಡಿದಂಥ ಸಂದರ್ಭದಲ್ಲಿ ಇವನ್ PU ಎಜುಕೇಷನ್ ಬಗ್ಗೆಯೂ ಫೋಕಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಬಿಫೋರ್ PU ಅಂದರೆ ಒಂದು 5-6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಹಾಸ್ಟೆಲ್ ಫೆಸಿಲಿಟಿ, ರೆಸಿಡೆನ್ಷಿಯಲ್ ಫೆಸಿಲಿಟಿ ಇರುವಂಥ ಸ್ಕೂಲ್ಸ್ ಏನಿದೆ ಅವುಗಳನ್ನು ಕೂಡ ಹೆಚ್ಚು ನಿಮ್ಮ ಎಕ್ಸ್ಪೋಗಳಲ್ಲಿ ತೊಗೊಂಬರ್ಬೇಕಾಗುತ್ತೆ. ಯಾಕಂದರೆ ಇವತ್ತು ತಂದೆ ತಾಯಿ ಎಲ್ಲ ದುಡಿಯುವಂಥವ್ರು ಆಗಿದ್ದಾರೆ. ಮಕ್ಕಳಿಗೆ ಮನೇಲಿ ಕುತ್ಕೊಂಡು ಹೇಳ್ಕೊಡುವಂಥವ್ರ ಸಂಖ್ಯೆ ಕಮ್ಮಿ, ಅವ್ರು ಗಮನಿಸುವಂಥ ಸಂಖ್ಯೆ ಕಮ್ಮಿ, ಅವ್ರ ಮೊಬೈಲ್ ಅಡಿಕ್ಷನ್ ಆಗುವಂಥದ್ದು ಅಥವಾ ಫ್ರೆಂಡ್ ಸರ್ಕಲ್ ಸರಿ ಇಲ್ಲ ಅಂತಂದರೆ ಅಲ್ಲಿ ಕೆಟ್ಟು ಹೋಗುವಂಥದ್ದು, ಮನೆಯಲ್ಲಿ ಫೋಕಸ್ ಸಿಗದೇ ಇದ್ದರೆ ವಿದ್ಯಾರ್ಥಿಗಳಷ್ಟು ಉತ್ತಮ ರೀತಿಯಲ್ಲಿ ತರಬೇತಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಈ ಎಲ್ಲ ಸಮಸ್ಯೆಗಳು ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಕೂಡ ಬಂದಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ಹೆಚ್ಚೆಚ್ಚು ಸಂಸ್ಥೆಗಳು ಈ ರೀತಿ ಎಕ್ಸ್ಪೋದಲ್ಲಿ ಬಂದು ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೇ ಆದರೆ ಇನ್ನೂ ಒಂದು ಒಳ್ಳೆಯ ಮಾಹಿತಿ ಕೊಡುವಂಥ ವೇದಿಕೆ ಇದಾಗುತ್ತೆ. ಮತ್ತು ಶಿಕ್ಷಣ ಈ ಕಾಲಮಾನದ ಅತ್ಯಂತ ದೊಡ್ಡ ಬೆಂಬಲ. ನಮ್ಮ ಸಮಾಜದ ಎಲ್ಲ ಸಮಸ್ಯೆಗಳಿಗೂ ಶಿಕ್ಷಣ ಒಂದೇ ಮದ್ದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. TV9 ನಾವು ಗಮನಿಸಿರೋ ರೀತಿಯಲ್ಲಿ ಭಾಳಷ್ಟು ಸುಮಾರು 2 ದಶಕಗಳಿಂದ ನಿರಂತರವಾಗಿ ಒಂದು ಸಮಾಜ, ಸುಂದರ ಸಮಾಜ, ಉತ್ತಮ ಸ್ವಾಸ್ಥ್ಯ ಹೊಂದಿರುವಂತಹ ಸಮಾಜ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದೆ. ಎಲ್ಲ ಆಯಾಮಗಳಲ್ಲೂ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ನಾವೆಲ್ಲ ಒಪ್ಕೊಳ್ಳುವಂಥ ವಿಷಯ. ಇವತ್ತು ದಿನಗಳಲ್ಲಿ TV9 ಸುದ್ದಿ ಬಂತಂದರೆ ಅದು ಸುದ್ದಿ ಎಷ್ಟೇ ದೊಡ್ಡದಿರಲಿ, ಆ ಸುದ್ದಿ ಭಾಳ ದೊಡ್ಡ ಸುದ್ದಿ ಅನ್ನೋ ರೀತಿ ಕನ್ಸಿಡರ್ ಆಗುತ್ತೆ. ನಮ್ಮ ಅಧಿಕಾರಿಗಳು, ನಾನು ಸೇರಿದಂತೆ ನಮ್ಮೆಲ್ಲ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ತಮ್ಮ ಚೇಂಬರ್ಗಳಲ್ಲಿ ಇರುವಂಥ TVಲಿ ಯಾವುದಾದ್ರೂ ಡೆವಲಪ್ಮೆಂಟ್ಸ್ ಇದ್ದಾಗ TV9 ಹಾಕೊಂಡು ಕೂತ್ಕೊಂಡಿರುವಂಥದ್ದು ನಾವು ಗಮನಿಸಿದ್ದೀವಿ. ಮತ್ತು ಕರ್ನಾಟಕದ ನಂಬರ್ 1 ನ್ಯೂಸ್ ಚಾನಲ್ TV9 ಅನ್ನುವಂಥದ್ದು ಕೂಡ ಅದರ ಒಂದು ಹೆಮ್ಮೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಇವತ್ತು ನಾಳೆ ಇದೆ, ನಾನು ಹುಬ್ಬಳ್ಳಿ, ಧಾರವಾಡ ಮತ್ತು ಸುತ್ತಮುತ್ತ ಇರುವಂಥ ಎಲ್ಲ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ಮತ್ತು ಬೇರೆ ಬೇರೆ ಸಂಸ್ಥೆಗಳನ್ನು ನಡೆಸ್ತಿರುವಂಥವರು ಪ್ರತಿಯೊಬ್ಬರು ಬಂದು ಇಲ್ಲಿ ಸಿಗ್ತಾ ಇರುವಂಥ ಮಾಹಿತಿಯನ್ನು ಪಡ್ಕೊಂಡು ಮೀನ್ವೈಲ್ ತಮ್ಮ ಅನುಭವಗಳನ್ನು ಇಲ್ಲಿ ಶೇರ್ ಮಾಡಿಕೊಂಡು ಹೆಚ್ಚೆಚ್ಚು ಜನಕ್ಕೆ ಇದು ಉಪಯೋಗ ಆಗೋ ರೀತಿಯಲ್ಲಿ ಈ ಎಜುಕೇಷನ್ ಎಕ್ಸ್ಪೋನ ಉಪಯೋಗಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಕರೆ ನೀಡ್ತಾ ಒಂದೆರಡು ಮಾತನ್ನು ಮುಗಿಸಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಭಾರತ್.